ಕಾನೂನುಬದ್ಧವಾಗಿ ಏನು ಕ್ರಮ ತಗೊಂಡ್ರೆ ಮುಗೀತು. ಯಾವ್ಯಾವ ಸಂಸ್ಥೆಗಳು ರಿಜಿಸ್ಟರ್ ಆಗಿಲ್ಲ ಅನ್ನೋದನ್ನು ಅವರೆಲ್ಲರದ್ದು ಹಿಂಗೆ ಹೇಳ್ತಾ ಹೋಗ್ತಾ ಇದ್ದೀರಾ? ಆರ್ ಎಸ್ ಎಸ್ ಬಗ್ಗೆ ಯಾಕೆ ನಿಮ್ಮ ಕಣ್ಣು? ನಿಮ್ಮ ಹತ್ರ ತಾಕತ್ತಿದ್ರೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಕಾನೂನು ಪ್ರಕಾರ ಕ್ರಮ ತಗೊಳಕ್ಕೆ ನಿಮ್ಗೆ ನಂಬಿಕೆ ಇಲ್ವಾ? ಕಾನೂನು ಪ್ರಕಾರ ಕ್ರಮ ತಗೊಳಕ್ಕೆ ಹೋದರೆ ಅಲ್ಲಿ ನೀವು ವಿಫಲರಾಗ್ತೀರಿ ಅನ್ನೋದು ಗೊತ್ತು ಅವ್ರಿಗೆ. ಆ ಅಪಮಾನ ಸಹಿಸ್ಕೊಳ್ಳೋದು ಒಂದು. ಜೊತೆಗೆ ಇಷ್ಟೆಲ್ಲ ಪ್ರಚಾರ ಸಿಗಲ್ಲಲ್ಲ. ಇಲ್ಲೋ ಬೆಂಗಳೂರಿನಾಗೂ ಆರ್ ಎಸ್ ಎಸ್ಸು, ಅಲ್ಲಿ ಗುಲ್ಬರ್ಗಕ್ಕೆ ಹೋದ್ರು ಅಲ್ಲೂ ಆರ್ ಎಸ್ ಎಸ್ಸು, ಡೆಲ್ಲಿಗೆ ಹೋದ್ರು ಆರ್ ಎಸ್ ಎಸ್ಸು. ಅದಕ್ಕೋಸ್ಕರ ಹೇಳಿದೆ, ಇವತ್ತು ಖರ್ಗೆ ಅವ್ರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಅವರ ಅಪ್ಪ ರಾಜೀವ್ ಗಾಂಧಿ, ಅವರ ಅಜ್ಜಿ ಇಂದಿರಾ ಗಾಂಧಿ, ಅವ್ರ ಮುತ್ತಜ್ಜ ನೆಹರು ಎಲ್ಲರೂ ಕೂಡ ಆರ್ ಎಸ್ ಎಸ್ ಅಂದು ಎಲ್ಲರೂ ನೆಲ ಕಚ್ಚೋಗಿದ್ದಾರೆ. ಆರ್ ಎಸ್ ಎಸ್ ಸುದ್ದಿಗೆ ಬಂದಿರೋದ್ರಿಂದ ಪ್ರಿಯಾಂಕಾ ಖರ್ಗೆ ಅವರು ನೆಲ ಕಚ್ಚೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ನೀನು ಯಾವ ಲೆಕ್ಕ ಕೇಳಕ್ಕೆ ಒಂದು ಪೈಸಾ ಕೊಟ್ಟಿದೆಯಾ? ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ, ಯಾವ್ಯಾವ ಟ್ರಸ್ಟ್ ಸಮಾಜ ಸೇವೆ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಆ ಲೆಕ್ಕ ಕೊಟ್ಕೋತಿದ್ದಾರೆ. ಸಾವಿರಾರು ಟ್ರಸ್ಟ್ಗಳಿದೆ ಆರ್ ಎಸ್ ಎಸ್ನ ನೇತೃತ್ವದಲ್ಲಿ. ಇವನು ಏನು ಲೆಕ್ಕ ಕೊಡಬೇಕು ಅಂತಿಲ್ಲ. ಲೆಕ್ಕ ತಗೊಳ್ಳೋಂಥ ಸಂಸ್ಥೆಗಳಿದ್ದಾವೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ. ಆ ಸಂಸ್ಥೆಗಳಿಗೆ ಲೆಕ್ಕ ಕೊಡ್ತಾ ಇದ್ದಾರೆ, ಲೆಕ್ಕ ಅವ್ರು ತಗೋತಾ ಇದ್ದಾರೆ. ಯಾರು ಹೇಳಿದ್ರು? ಹಂಗಾರೆ ಕಾಂಗ್ರೆಸ್ ಯಾವುದು ಸಭೆ ಮಾಡಬೇಡ್ರಿ. ಸಾರ್ವಜನಿಕ ಸಭೆಗಳು ಮಾಡ್ತಿಲ್ವಾ? ಏನು ಅದಕ್ಕೆ ಹೇಳ್ತಿರೋದ್ರಿ, ಲೈಸೆನ್ಸ್ ಕೊಡಬೇಡಿ. ಚಿತ್ತಾಪುರದಲ್ಲಿ ಲೈಸೆನ್ಸ್ ಕೊಟ್ಟು ಪರ್ಮಿಷನ್ ಕೊಡಲಿಲ್ಲ. ನಮ್ಮ ದೇಶದಲ್ಲಿ ಕಾನೂನು ಬದ್ಧವಾಗಿ ಆರ್ ಎಸ್ ಎಸ್ ಹೋಗೋದು. ಕಪಾಳಕ್ಕೆ ಹೊಡೆದಂಗೆ ಕೋರ್ಟ್ ಹೇಳ್ತು ಮರ್ಯಾದೆಯಿಂದ ಆರ್ ಎಸ್ ಎಸ್ ರೂಟ್ ಬಾರ್ಗೆ ಅವಕಾಶ ಕೊಡಿ ಅಂತ. ಈ ದೇಶದ ಮಣ್ಣು ಇಂಚಿಂಚೂ ಕೂಡ ಈ ದೇಶದ ಪ್ರತಿಯೊಬ್ಬ ಭಾರತೀಯಂದು ಕೂಡ. ಇವನೇನೋ ಒಬ್ಬ ಮಂತ್ರಿ ಆಗ್ಬಿಟ್ಟೆ ಅಂತ ತಕ್ಷಣ ನಾನು ಮಂತ್ರಿ ಆಗಿ ನಿಮಗೆ ಹೇಳ್ತಾ ಇದ್ದೀನಿ, ಖರ್ಗೆ ಆಗಿ ಹೇಳ್ತಾ ಇಲ್ಲ. ಮಂತ್ರಿಯಾಗಿ ಹೇಳೋದಕ್ಕೆ ಅಧಿಕಾರ ನಿಂಗೆ ಕೊಟ್ಟಾನೆ ಅವನು. ನನಗೆ ತುಂಬ ನೋವಾಗ್ತಿರೋ ಅಂದರೆ, ಅಷ್ಟು ದೊಡ್ಡ ಮನುಷ್ಯರು ಮೋಹನ್ ಜಿ ಭಾಗವತ್ ಅವರು ಈ ಚಿಲ್ಲರೆಗೆ ಅವರು ಉತ್ತರ ಕೊಟ್ಟರು. ಅವಶ್ಯಕತೆ ಇರಲಿಲ್ಲ. ಇಡೀ ದೇಶದಲ್ಲಿ ಸುದ್ದಿ, ಫೋಟೋ, ಟಿ ವಿ ಬರಬೇಕು. ತಗೊಳ್ಳಪ್ಪ ನೀನು ಕಾನೂನು ಮುಖಾಂತರ ಕ್ರಮ ತಗೋ. ನಾನು ಯಾವ ಕಾರಣಕ್ಕೂ ಆರ್ ಎಸ್ ಎಸ್ಗೆ ಪರ್ಮಿಷನ್ ಕೊಡಲ್ಲ. ಚಿಮಾರಿ ಹಾಕ್ಸ್ಕೊಂಡ್ರಲ್ಲ ಕೋರ್ಟಿಂದ. ಇಡೀ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಕಡೆ ಆರ್ ಎಸ್ ಎಸ್ ಮೆರವಣಿಗೆಗಳು ಆಯಿತು. ಒಂದು ಕಡೆ ಒಂದು ಗಲಾಟೆ ಆಗಲಿಲ್ಲ. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಅಂತ ಲಕ್ಷಾಂತರ ಯುವಕರು ಬೀದಿನಲ್ಲಿ ಮೆರವಣಿಗೆಗಳು ಮಾಡಿದ್ರು. ತಡ್ಕೊಳಕ್ಕಾಗ್ತಿಲ್ಲ. ಇಷ್ಟು ದೊಡ್ಡ ಸಂಘಟನೆ ಬೆಳೀತಾ ಇದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ಸನ್ನು ಮುಗಿಸಾಗಿದೆ. ಇನ್ನು ಕರ್ನಾಟಕ ರಾಜ್ಯದಲ್ಲೂ ಕಾಂಗ್ರೆಸ್ಸನ್ನು ಇವ್ರು ಮುಗಿಸ್ಬಿಡ್ತಾರೆ. ಹಾಗಾಗಿ ಆರ್ ಎಸ್ ಎಸ್ ಅಂತ ಬಡ್ಕೋತಾ ಇದ್ದಾರೆ. ನಿನ್ನ ಎದುರಿಗೇನೆ ನಿಮ್ಮ ರಾಜ್ಯಸಭಾ ಸದಸ್ಯರು